ಅದೇ ರೀತಿ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿಗೂ ಕೂಡ DGIGP ಅವರು ಸ್ಮರಣೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಇಲಾಖೆಯ ನೆಚ್ಚಿನ ಗೃಹ ಮಂತ್ರಿಗಳಿಗೂ ಕೂಡ ಸ್ಮರಣೆ ನೀಡಬೇಕಾಗಿ DG ಮತ್ತು IGP ಅವರಿಗೆ ಕೋರಿಕೊಳ್ಳುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಿಗೂ ಆದ ಶ್ರೀ ನಸೀರ್ ಅಹಮದ್ ಅವರಿಗೆ ರಾಮಚಂದ್ರ ರಾವ್ ಅವರು ಸ್ಮರಣೆ ನೀಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಚೀಫ್ ವಿಪ್ ಅಶೋಕ್ ಪಟ್ಟಣ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಹೆಚ್ಚಿಸಿದ್ದಾರೆ. ಅವರಿಗೆ ಮೊಹಾಂತಿ ಅವರು ಸ್ಮರಣೆ ನೀಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಶ್ರೀ ಹರಿಶೇಖರನ್ ADG ಕ್ರೈಮ್ ಅವರು ಸ್ಮರಣೆ ನೀಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಶ್ರೀ ತುಷಾರ್ ಗಿರಿನಾಥ್ ACS ಹೋಮ್ ಅವರಿಗೆ ADG ಅಡ್ಮಿನ್ ಅವರು ಸ್ಮರಣೆ ನೀಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಮಾಧ್ಯಮದ ಮಿತ್ರರು ಕೂಡ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮದ ಬಂದಿರುತ್ತಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅತಿಥಿ ಮಹೋದಯರಾದಿಯಾಗಿ ವೇದಿಕೆಯಲ್ಲಿ ಇದೀಗ ಸಾಂಕೇತಿಕವಾಗಿ ಪಿಕ್ಯಾಪ್ ತೊಟ್ಟ ಮಹಿಳಾ ಆರಕ್ಷಕರು ಅತಿಥಿ ಮಹೋದಯರ ಸಮ್ಮುಖದಲ್ಲಿ ಛಾಯಾಚಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೆಮ್ಮೆಯ ಕ್ಷಣಗಳು ಈಗ ಮೈದುಂಬಿಕೊಳ್ಳುತ್ತಿವೆ. ಹಲವು ದಶಕಗಳ ಕನಸು ನನಸಾದ ಈ ಕ್ಷಣ ಐತಿಹಾಸಿಕ ಕ್ಷಣ. ಈ ಕ್ಷಣಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಹಲವು ಹಿರಿಯ ಅಧಿಕಾರಿಗಳ ಖುದ್ದು ಮಾರ್ಗದರ್ಶನ ಹಾಗೂ ಸಿದ್ಧತೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮ ಹೊಸ ಹುರುಪು, ಹೊಸ ಆತ್ಮವಿಶ್ವಾಸ, ಹೊಸ ಅಧ್ಯಾಯದ ಆರಂಭದೊಂದಿಗೆ ರೂಪುಗೊಂಡಿದೆ. ಬದಲಾವಣೆ ಅಂತ್ಯವಲ್ಲ, ಆರಂಭ. ಹೊಸ ಹ್ಯಾಟು, ಹೊಸ ಪ್ರೇರಣೆ, ಹೊಸ ಪ್ರೇರಣೆ, ಹೊಸ ಮನ್ನಣೆ. ಧ್ಯೇಯವಾಕ್ಯವು ನಮ್ಮ ಮುಂದಿನ ನವನವೀತೆಯ ಕಾರ್ಯಾರಂಭಕ್ಕೆ ಅಡಿಪಾಯವಾಗಲಿದೆ. ದಿಟ್ಟ ಜವಾಬ್ದಾರಿಯೊಂದಿಗೆ ನಾಡು, ನೆಲ, ಜಲ ಕ್ರಮಕ್ಕೆ ತಾವೆಲ್ಲರೂ ಸಾಕ್ಷೀಕರಿಸಬೇಕಾಗಿ ತಮ್ಮ ಕೈಗಳನ್ನು ಜೋಡಿಸಬೇಕಾಗಿ ಕೋರ್ತಾ ಇದ್ದೇವೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡೆಗೂಡೆ ಧರ್ಮ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.